ಈ ದಿನ ನಮ್ಮ ಹುಸೇನ್ ಇಡೀ ಮುಳುಬಾಗಿಲಿಂದ ಇಡೀ ರಾಜ್ಯಕ್ಕೆ ಎಲ್ರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ. ಇವಾಗ ಹುಟ್ಟುಹಬ್ಬದ ಒಂದು ವಿಚಾರಗಳು, ಬರ್ತ್ಡೇಗಳು ಒಂದು ಯುಗ ಆಗ್ಬಿಟ್ಟಿದೆ. ಆದ್ರೆ ಬರ್ತ್ಡೇಗಳು ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಹೆಂಗೆ ನಿರ್ಮಾಣ ಆಗ್ತಾ ಇದ್ದಾರೆ, ಸಮಾಜಕ್ಕೆ ಅವ್ರ ಕೊಡುಗೆ ಏನು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ. ಇಲ್ಲಿ ಸಮಾಜದ ಒಂದು ಗುರಿ ಇಟ್ಟುಕೊಂಡು ಮಾಡತಕ್ಕಂಥ ಕಾರ್ಯಕ್ರಮಗಳೇ ಇಲ್ಲಿ ಮುಖ್ಯ. ಅಂತ ವ್ಯಕ್ತಿಗಳನ್ನ ಇಂಥ ಸಂಖ್ಯೆಯಲ್ಲಿ ಇವತ್ತು ನೂರಾರು ಜನ ಆತನ ಬಂಧು ಬಳಗ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಆತನ ಹುಟ್ಟುಹಬ್ಬ ಆಚರಣೆ ಮಾಡಬೇಕು, ಅದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮೀಡಿಯಾ ಮುಂದೆ ಮಾತಾಡ್ತಕ್ಕಂಥದ್ದು ಇದೆ. ಯಾಕಂತ ಹೇಳಿದ್ರೆ ಹುಸೇನು ಈ ಒಂದು ತಾಲೂಕಿನಲ್ಲಿ, ಈ ಭಾಗದಲ್ಲಿ ಕನ್ನಡ ಕಾರ್ಯಕ್ರಮಗಳಾಗಲಿ, ಅನೇಕ ಜನಪರ ಕಾರ್ಯಕ್ರಮಗಳಾಗಲಿ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಬಡಬಗ್ರ ಜನರಿಗಾಗಲಿ ತಮ್ಮ ಸೇವೆಯನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡ್ರು. ಪೂರ್ಣ ತ್ಯಾಗವೇ ಪರಮಾದರ್ಶ, ಅಲ್ಲಿ ನಾನು ಎಂಬುದೇ ಇಲ್ಲ, ಎಲ್ಲವೂ ನೀನೇ. ಏನು ಸ್ವಂತ, ಏನು ವಿಶೇಷವಾಗಿ ಏನು ಏನು ಈ ಶರೀರ ಇದೆ ಪರೋಪಕಾರಕ್ಕಾಗಿ ಇರ್ತಕ್ಕಂಥದ್ದು ಅನ್ನೋದು ಇವತ್ತು ನಾವು ತಿಳಿಬೇಕು. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದಿಗಂತಿ ದಾವಹ, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಇರೋದು ಪರೋಪಕಾರಕ್ಕಾಗಿ. ಆ ದಿಕ್ಕಿನಲ್ಲಿ ಇವತ್ತು ಅಂತ ಹುಸೇನನ್ನ ನಾವು ಅಬ್ದುಲ್ ಕಲಾಂ ಏನು ಇವತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಂತ ಹೆಸರು ಮಾಡಿದ ಅಂತ ದಿಕ್ಕಲ್ಲಿ ನಡಿಬೇಕು ನಮ್ಮ ಹುಸೇನ್. ಅಂತ ಒಂದು ವಾತಾವರಣ, ಅಂತ ಒಂದು ಆಲೋಚನೆಗಳು ಅಂತ ದಿಕ್ಕಲ್ಲಿ ಸಾಗಿ ಇಡೀ ಸಮಾಜದಲ್ಲಿ ಗೌರವಯುತವಾಗಿ ಬದುಕಿ ಸಮಾಜಕ್ಕೆ ಸದಾ ತುಂಬಾ ಸೇವೆ ಮಾಡುವಂತ ಮನೋಭಾವ ಆ ಪರಮಾತ್ಮ ದಯಪಾಲಿಸ್ಲಿ. ಅಲ್ಲ ಏನು ನಾವು ಯಾವ ರೀತಿಯಲ್ಲಿ ದೇವ್ರನ್ನ ನೆನೀತೀವಿ, ಏನೋ ದೇವರು ಒಬ್ಬ, ನಾವು ಮಾತ್ರನೇ ಹಲವು, ನಾವೆಲ್ಲರೂ ಕೂಡ ಅಂತ ಒಂದು ಮನೋಭಾವದ ಮೇಲೆ ಹುಸೇನ್ ಇವತ್ತು ಈ ಮುಳುಬಾಗಿಲಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ಅದನ್ನ ಕಾಪಾಡಿಕೊಂಡು ಇಡೀ ರಾಜ್ಯಕ್ಕೆ ಪಸರಿಸಲಿ, ಒಳ್ಳೆ ಸ್ಥಾನಮಾನ ಸಿಗ್ಲಿ ಅಂತೇಳಿ ನಮ್ಮ ಅನೇಕ ಬಂಧು ಮಿತ್ರರು ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡು 25ನೇ ತಾರೀಕು ಅವರ ಹುಟ್ಟುಹಬ್ಬವನ್ನ ತುಂಬಾ ವೈಭವವಾಗಿ, ವಿಜೃಂಭಣೆಯಿಂದ, ವಿಶೇಷವಾಗಿ ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿ ಯಾರಾದ್ರೂ ಹುಟ್ಟುಹಬ್ಬ ಮಾಡ್ಕೊಳ್ತಾರ ಅಂತ ಹೇಳಿದ್ರೆ ಅಂತ ವ್ಯಕ್ತಿ ಆ ಸಮಾಜಕ್ಕೆ ಏನು ಮಾಡಿದ್ದಾನೆ ಅನ್ನೋದು ಹೊರಬರಬೇಕು. ಹುಟ್ಟುಹಬ್ಬಗಳು ಎಲ್ಲರೂ ಮಾಡ್ಕೊಳ್ತಾ ಇದೀವಿ, ಇಲ್ಲ ಅನ್ನಿಲ್ಲ. ಆದ್ರೆ ಹುಟ್ಟುಹಬ್ಬಕ್ಕೆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಅರ್ಹತೆ ಇರಬೇಕು. ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕಂದ್ರೆ ಒಂದು ಅರ್ಹತೆ ಇರಬೇಕು. ಅಂತ ಅರ್ಹತೆ ಹುಸೇನ್ ಅಲ್ಲಿ ಇದೆ ಅಂತ ಇಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಆ ಪರಮಾತ್ಮನ ಆಶೀರ್ವಾದ ಮೇಲೆ ಇರ್ಲಿ ಅಂತೇಳಿ ಇವತ್ತು ನಾನು ಕರೆಸಿ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ವಂದಿಸ್ತೀನಿ.